ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಿಮ್ಗಳಿಗೆ ಮೂಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಈ ಮೂಕ್ ರಿಸಲ್ಟ್ ಮುಖಾಂತರ ನೀವು ಅಡ್ಮಿಷನ್ ತೊಗೊಳ್ಳಿಕ್ಕೆ ಬರೋದಿಲ್ಲ. ಇನ್ನೂ ಫೈನಲ್ ರಿಸಲ್ಟ್ ಬರೋದು ಬಾಕಿ ಇದೆ. ಇನ್ನೂ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿಲ್ಲ. ಸೆಕೆಂಡ್ ರೌಂಡ್ ಇನ್ನೂ ಸ್ಟಾರ್ಟ್ ಆಗೋದು ತುಂಬ ಲೇಟ್ ಇದೆ. ಓಕೆ, ಫಸ್ಟ್ ರೌಂಡ್ ರಿಸಲ್ಟ್ ಇನ್ನೂ ಬರೋದು ತಡ ಆಗುತ್ತೆ. ಆದರೆ ನಿಮ್ಗಳಿಗೆ ಈಗ ಏನು ಮಾಡಿದ್ರಪ್ಪ ಅಂತಂದರೆ, ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಎಂಟ್ರಿಗಳನ್ನು ಕೂಡ ಕೊಟ್ಟಿದ್ದಾರೆ. ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಥವಾ ಕಾಲೇಜ್ ಇಷ್ಟ ಆಗಿಲ್ಲ ಅಂಥವ್ರುಗಳು ಈ ಕಾಲೇಜ್ಗಳನ್ನು ಸೇರಿಸ್ಬೋದು, ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನು ಬೇಕಾದ್ ಮಾಡ್ಬೋದು. ಯಾಕಂದರೆ ಇನ್ನೂ ಫೈನಲ್ ರಿಸಲ್ಟ್ ಬಂದಿಲ್ಲ. ಆಮೇಲೆ ಈಗ ಬಂದಿರುವಂಥ ರಿಸಲ್ಟು ಫೈನಲ್ ಕೂಡ ಅಲ್ಲ. ಇದರ ಮೇಲೆ ಅಡ್ಮಿಷನ್ ಆಗಲಿಕ್ಕೆ ಬರೋಂಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಒಂದು ಕ್ವಶನ್ ಅಭ್ಯರ್ಥಿಗಳು ಕೇಳಿರುವಂಥದ್ದು ಏನಂತಂದರೆ, ನಾವು ಗೋರ್ಮೆಂಟ್ ಕಾಲೇಜ್ಗಳನ್ನು ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಯಾಕೆ ಗೋರ್ಮೆಂಟ್ ಕಾಲೇಜ್ಗಳನ್ನೇ ಸೆಲೆಕ್ಟ್ ಮಾಡ್ಕೊತಾರೆ, ಏನು ಪ್ರಾಫಿಟ್ ಇದೆ, ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗೋದರಿಂದ ಏನು ಪ್ರಾಫಿಟ್ ಇದೆ ಅನ್ನೋದನ್ನು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿರುವಂಥದ್ದು. ಸೊ ಜೆನ್ಯೂನ್ ರೀತಿಯಾಗಿ ನಾನು ಮಾಹಿತಿಯನ್ನು ಕೊಡ್ತೀನಿ, ಸ್ವಲ್ಪ ಕೇಳಿ ಅಷ್ಟೇ. ಒಂದನೇದು ವೇರಿ ಬಲವಾದ ಕಾರಣ ಏನಂತಂದರೆ, ಎಲ್ಲರೂ ಗೋರ್ಮೆಂಟ್ ಕಾಲೇಜ್ಗಳಿಗೆ ಯಾಕೆ ಆಯ್ಕೆ ಮಾಡ್ಕೊತ ಒಂದು ಬಲವಾದ ಕಾರಣ, ಫೀಸ್ ಕಡಿಮೆ ಇದೆ. ಫೀಸ್ ಕಂಪೇರ್ ಟು ಪ್ರೈವೇಟ್ ಕಾಲೇಜುಗಳಲ್ಲಿ ಏನಪ್ಪ ಅಂತಂದರೆ, ಡೊನೇಷನ್ ತೊಗೊಳ್ಳೋದ್ರಿಂದ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಬಡವರಿಗೆ 4,000 ರೂಪಾಯಿ, ಅಂದರೆ ಗೌರ್ಮೆಂಟ್ ಕಾಲೇಜ್ ಬರೀ 4,000 ರೂಪಾಯಿ, 4,000 ರೂಪಾಯಿ ಇರೋದರಿಂದ ತುಂಬ ಕಡಿಮೆ ಫೀಸಲ್ಲಿ ಎಜುಕೇಷನ್ ಮಾಡ್ಬೋದು ಅನ್ನೋದೊಂದು ಬಲವಾದ ಒಂದು ಕಾರಣ. ಓಕೆ, ಅದ್ರ ಸಲುವಾಗಿ ಎಲ್ಲರೂ ಭಾಳಷ್ಟು ಅಭ್ಯರ್ಥಿಗಳು ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಡೊನೇಷನ್ ಇಲ್ಲ, ಪ್ರೈವೇಟ್ ಕಾಲೇಜುಗಳಲ್ಲಿ ಡೊನೇಷನ್ ಇರುತ್ತೆ. ಅದ್ರ ಸಲುವಾಗಿ ನಾವು ಗೌರ್ಮೆಂಟ್ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊತೀವಿ ಅನ್ನೋದೊಂದು ಬಲವಾದ ಕಾರಣ. ಎರಡನೇದು ಕಾರಣ ಏನಂತಂದರೆ, ಭಾಳಷ್ಟು ಹಳೆಯ ಒಂದು ಜನ್ರೇಷನ್ ಇರುವಂತಹ ಪಾಲಕರು ಏನು ಮಾಡ್ತಾರೆ ಅಂದರೆ, ಗೌರ್ಮೆಂಟ್ ಕಾಲೇಜುಗಳಲ್ಲಿ ಓದಿದರೆ, ನನ್ನ ಮಗ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಓದಿದರೆ ಅವನಿಗೆ ಬೇಗ ಗೌರ್ಮೆಂಟ್ ಕಾಲೇಜ್ ಜಾಬ್ ಸಿಗುತ್ತೆ ಅನ್ನೋದೊಂದು ಏನಪ್ಪ ಅಂತಂದರೆ ಒಂದು ಮೈಂಡ್ ಸೆಟ್ ಇದೆ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕಲಿತ್ರೆ ಮಾತ್ರ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಬೇಗ ತೊಗೊತಾರೆ ಅನ್ನೋದು. ಸೊ ಇದು ತಪ್ಪು ಕಲ್ಪನೆ. ಇದರ ಬೇಸಿಸ್ ಮೇಲೆ ಭಾಳಷ್ಟು ಅಭ್ಯರ್ಥಿಗಳು ಒಂದು ಕಾರಣದಿಂದ ಗೌರ್ಮೆಂಟ್ ಕಾಲೇಜುಗಳಿಗೆ ಅಡ್ಮಿಷನ್ ತೊಗೊಳ್ಳಿಕ್ಕೆ ಬಯಸ್ತಾರೆ. ಓಕೆ, ಎರಡನೇ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಕಳೆದ್ರೆ ಗೌರ್ಮೆಂಟ್ ಜಾಬ್ ಸಿಗುತ್ತಂತ. ಇದು ತಪ್ಪು, ಇದು ಕಂಪ್ಲೀಟ್ ರಾಂಗ್. ಇದಕ್ಕೆ ನಾನು ಅಪೋಸ್ ಮಾಡ್ತೀನಿ. ಇಲ್ಲಿ ಯಾವುದೇ ಥರಂಥ ಗೌರ್ಮೆಂಟ್ ಜಾಬ್ ಕೊಡೋಂಗಿಲ್ಲ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕಲಿತ್ರೆ ಮೊದಲನೇ ಆದ್ಯತೆಯೂ ಕೂಡ ಕೊಡೋಂಗಿಲ್ಲ. ಓಕೆ, ಆಮೇಲೆ ಮೂರನೇದು ಏನಪ್ಪ ಅಂತಂದರೆ, ಇಲ್ಲಿ ಭಾಳ ಜನ ಏನು ಎಕ್ಸೆಪ್ಟ್ ಮಾಡ್ತಾರಪ್ಪ ಅಂತಂದರೆ, ಗೌರ್ಮೆಂಟ್ ಕಾಲೇಜುಗಳಲ್ಲಿ ನಾವು ಕಲಿತ್ರೆ ನಮಗೆ ಒಳ್ಳೆ ಪ್ರಾಕ್ಟಿಕಲ್ ಇರುತ್ತೆ, ಹಾಸ್ಪಿಟ್ಲ್ ಇರುತ್ತೆ, ಅಲ್ಲಿ ಒಳ್ಳೊಳ್ಳೆ ಪ್ರಾಕ್ಟಿಕಲ್ ಕಲಿಬೋದು ಅಂತ. ಪ್ರಾಕ್ಟಿಕಲ್ ಸಲುವಾಗಿ ನಮಗೆ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ ಅನ್ನೋದೊಂದು ಮತ್ತೊಂದು ಕಾರಣ ಆಗುತ್ತೆ ಇಲ್ಲಿ. ಹೌದಾ? ಹಂಗೆ ನೋಡಿದರೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕಲಿತವ್ರಿಗೆ ತುಂಬ ಕಡಿಮೆನೇ ಜಾಬ್ ಆಗ್ತಾರೆ. ಪ್ರೈವೇಟ್ನವರೇ ಜಾಸ್ತಿ ನಮ್ಮ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಯಾಕಂತಂದರೆ ಭಾಳಷ್ಟು ಕಾಲೇಜುಗಳು 600 ಪ್ರೈವೇಟ್ ಕಾಲೇಜುಗಳಿದ್ದಾವೆ. ಆ 600 ಕಾಲೇಜಿನವರು ಎಲ್ಲರೂ ಜಾಬ್ ಮಾಡ್ತಾ ಇದ್ದಾರೆ. ಹಂಗಂತೇಳಿ ಅವ್ರೇನು ಮನೆಯಲ್ಲಿ ಕೂತಿಲ್ಲ. ಅವ್ರಿಗೂ ಪ್ರಾಕ್ಟಿಕಲ್ ಆಗುತ್ತೆ, ಅವ್ರಿಗೂ ಪ್ರಾಕ್ಟಿಕಲ್ ಹಾಕ್ತಾರೆ ಪ್ರೈವೇಟ್ ಕಾಲೇಜಿನವರು. ಓನ್ಲಿ ಇದು ಗೌರ್ಮೆಂಟ್ ಕಾಲೇಜಿನಲ್ಲಿ ಕಲಿತವ್ರಿಗೆ ಪ್ರಾಕ್ಟಿಕಲ್ ಚೆನ್ನಾಗಾಗುತ್ತೆ, ಅವ್ರಿಗಷ್ಟೇ ಜಾಬ್ ಸಿಗುತ್ತೆ ಅನ್ನೋದು ಇದು ಕೂಡ ನಾನು ನಂಬೋದಿಲ್ಲ. ಇದು ಕೂಡ ರಾಂಗ್. ಆದರೆ ಜನ ಏನು ಥಿಂಕ್ ಮಾಡ್ತಾರಪ್ಪ ಅಂತಂದರೆ, ನಾವು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅಲ್ಲಿ ಪ್ರಾಕ್ಟಿಕಲ್ ಚೆನ್ನಾಗಿರುತ್ತೆ, ಸೊ ಹೀಗಾಗಿ ನಾವು ಅಲ್ಲಿ ಪ್ರಾಕ್ಟಿಕಲ್ ಚೆನ್ನಾಗಿ ಕಲ್ಕೋಬೋದು ಅನ್ನೋದನ್ನು ಕೂಡ ಇಲ್ಲಿ ಒಂದು ಬಲವಾದ ಕಾರಣದಿಂದ ಅಡ್ಮಿಷನ್ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗಂತೇಳಿ ಪ್ರೈವೇಟ್ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಆಗುವಂತಿಲ್ಲ. ನೀವು ಹೋಗಿ ಮಾರ್ಕೆಟಲ್ಲಿ ನೋಡ್ಕೊಂಬನ್ನಿ, ಜಾಸ್ತಿ ಪ್ರೈವೇಟ್ ಕಾಲೇಜ್ನವರೇ ಜಾಬನ್ನು ಮಾಡ್ತಾ ಇರುವಂಥದ್ದು. ಗೌರ್ಮೆಂಟ್ ಕಾಲೇಜ್ನವರು ತುಂಬ ಕಡಿಮೆನೇ ಜಾಬ್ ಮಾಡ್ತಾ ಇರುವಂಥದ್ದು. ಹೌದಾ? ಹಂಗಂತೇಳಿ ಜಾಬ್ ಮಾಡ್ತಾರೆ ಅಂತಿಲ್ಲ. ಏನಪ್ಪ ಅಂತಂದರೆ, ಇಲ್ಲಿ ಜಾಸ್ತಿ ಪ್ರಯಾರಿಟಿ ಜಾಸ್ತಿ ಸಂಖ್ಯೆ ಇರೋದು ಗೌರ್ಮೆಂಟ್ ಕಾಲೇಜು. ಇದು ಪ್ರೈವೇಟ್ ಕಾಲೇಜು 600ಕ್ಕಿಂತ ಹೆಚ್ಚು ಪ್ರೈವೇಟ್ ಕಾಲೇಜುಗಳೇ ಇದ್ದಾವೆ. ಬರೀ ಓನ್ಲಿ ಒಂದು 30-31 ಕಾಲೇಜುಗಳು ಮಾತ್ರ ಗೌರ್ಮೆಂಟ್ ಕಾಲೇಜುಗಳು ಇರೋದಂದರೆ ಮೆಜಾರಿಟಿ ಪ್ರೈವೇಟ್ನವರೇ ಜಾಸ್ತಿ ಜಾಬಲ್ಲಿ ಇರೋದು. ಓಕೆ, ಸೊ ಹೀಗಾಗಿ ಇವು 3 ಕಾರಣಗಳಿಂದ ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದರೆ, ಗೌರ್ಮೆಂಟ್ ಕಾಲೇಜನ್ನು ಲೈಕ್ ಮಾಡ್ತಾರೆ. ನಿಮ್ಮ ಕ್ವಶನ್ ಆಗಿ ಏನು ಕೇಳಿದ್ದೀರಿ ಅಂತಂದರೆ, ಗೌರ್ಮೆಂಟ್ ಕಾಲೇಜದ್ದು ಏನು ಪ್ರಾಫಿಟ್ ಇದೆ ಅಂತ ಕೇಳಿದರೆ, ಇದು ನಿಮ್ಮ ಪ್ರಾಫಿಟ್.